ಕೆಲ್ಸಕ್ಕೆ ಹೋಗಿ ಬಂದಿರೋದು ನಮ್ಮ ಯಜಮಾನ್ರು ಮಲಗಿದ್ರು 2 ಗಂಟೆಗೆ ಬಂದು ಮನೆ ಹೊಡೆದಿದ್ರು ಕಟ್ ಅಂತ ಪೊಲೀಸ್ ಅವರು. ಆಮೇಲೆ ಬಂದು ಯಾರ್ದು ಮನೆ ತೋರ್ಸು ಅಂದ್ರು. ಅದಕ್ಕೆ ನಮ್ಗೆ ಅವ್ರಿಗೆ ಪರಿಚಯ ಇಲ್ಲ ಸರ್, ಇಲ್ಲ ಹೋಗಿ ಅಂತ ನಾನು ಹೇಳ್ದೆ. ಇಲ್ಲ ಅಂತ ಮನೆ ನುಗ್ಗಿ ಯಾರ್ಯಾರಿದ್ದಾರೆ ಅವ್ರಿಗೆ ನೋಡ್ಬಿಟ್ಟು ಆಮೇಲೆ ನಮ್ಮ ಹಸ್ಬೆಂಡ್ ಮಲಗಿದ್ರು, ಅವ್ರಿಗೆ ಎದ್ದಿಸಿ ಅವ್ರ ಮನೆ ತೋರ್ಸಪ್ಪ ಅಂದ್ರು. ನಮ್ಗೆ ಅವ್ರಿಗೆ ಪರಿಚಯ ಇಲ್ಲ ಸರ್, ಗೊತ್ತಿಲ್ಲ ನಮ್ಗೆ ಅಂದ್ರು. ಇಲ್ಲ ಬರ್ರಿ ತೋರ್ಸು ಮನೆ ಅಂತ ಕರ್ಕೊಂಡು ಹೋಗಿದ್ದು ಸರ್. ಕರ್ಕೊಂಡು ಹೋಗಿದ್ಮೇಲೆ ಜೀಪ್ ಮೇಲೆ ಹಾಕೋಬಿಟ್ಟವ್ರೆ, ಆಮೇಲೆ ಅರೆಸ್ಟ್ ಮಾಡ್ಬಿಟ್ಟವ್ರೆ ಸರ್. ಬರ್ನಿ ಮನೆ ತೋರಿಸಿ ಅಂತ ಅಷ್ಟೇ ಹೇಳಿದ್ದು. ಆಮೇಲೆ ಕರ್ಕೊಂಡು ಹೋಗಾರೆ ಸರ್. 4 ಮಕ್ಳು ನಾನು ಹೆಂಗ್ಳು ಅಸ್ಗರ್ ಮನೆ ತೋರಿಸಿ ಅಂತ. ಅವ್ರ ಮನೆ ತೋರಿಸಿ ಇಲ್ಲ ಅಂದ್ರೆ ಬಿಡಲ್ಲ ಅಂತ ಹೇಳ್ಬಿಟ್ಟಾರೆ. ಹಂಗೆ ಮಾಡವ್ರೆ ಸರ್. ಕರ್ಕೊಂಡು ನಮ್ಮ ಹಸ್ಬೆಂಡ್ಗೆ ಅವ್ರಿಗೆ ಯಾರು ಗೊತ್ತಿಲ್ಲ ಸರ್. ಅವ್ರು ಜಗಳ ಮಾಡಿರೋದು ಅವರು ಇದ್ದಾರೆ ಇಲ್ಲ ನಮ್ಗೆ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಗೆ ಗೊತ್ತಿಲ್ಲ ಸರ್. ನಮ್ಮ ಹಸ್ಬೆಂಡ್ಗೆ ಇವರು ನಮ್ಮ ಹಸ್ಬೆಂಡು ಕರ್ಕೊಂಡು ಹೊಂಟೋಗ್ಬಿಟ್ಟಿದ್ದಾರೆ. ನಮ್ಗೆ ನ್ಯಾಯ ಕೊಡ್ಸಿ ಸರ್. ಮಾಡೋರ್ಗೆ ಹಿಡೀರಿ, ಇಲ್ಲ ಅಂತ ಹೇಳಲ್ಲ ನಾವು. ಮಾಡೋರ್ಗೆ ಹಿಡೀರಿ. ಅಮಾಯಕರು ಯಾಕೆ ಸರ್ ಹಿಂಗೆ ಕಷ್ಟ ಕೊಡ್ತೀರಾ? ಚಿಕ್ಕ ಮಕ್ಕಳು ಇರೋದು ನಮ್ಗೆ, ನಾವು ಹೆಂಗೆ ಸಾಕ್ಬೇಕು ಸರ್? ನೀವೇ ಹೇಳಿ ಸರ್. ನನ್ನ ಹೆಸರು ಮುಂತಾಜ್ ಅಂತ. ನನ್ನ ತಮ್ಮ ಮಂಡ್ಯಕ್ಕೆ ಹೋಗಿದ್ದ ಸರ್. ಮಂಡ್ಯದಿಂದ ಬಂದು ಮನೇಲಿ ಊಟ ಮಾಡ್ಕೊಂಡಿದ್ದು ಸರ್. ಅವ್ನು ಹಿಡ್ಕೊಂಡು ಹೊಟ್ಟೋಗಾರ ಸರ್. ಚಿಕ್ಕ ಮಕ್ಕಳು ನನ್ನ ತಮ್ಮಂದು. ಅವ್ನಿಗೆ ಏನು ತಪ್ಪಿಲ್ಲ. ಅವ್ನು ಜಗಳ ಆಗಿರೋದೇ ಗೊತ್ತಿಲ್ಲ ಅವ್ನಿಗೆ. ಅವ್ನು ಹಿಡ್ಕೊ ಹೋಗಿದ್ದಾರೆ ಸರ್. ಆ ಜಗಳದಲ್ಲಾದ್ರೂ ಇದ್ದಿದ್ರು ಏನು ಇದ್ದ ಬಿಡಿ ಏನಾದ್ರು ಮಾಡ್ದ ಅಂತ ಹೇಳ್ಬೋದು. ಅವ್ನ ಜಗಳದಲ್ಲೂ ಇರ್ಲಿಲ್ಲ ಸರ್. ಅವ್ನು ಪೂರ್ತಿ ಬೀದಿಯವ್ರಿಗೆ ಗೊತ್ತು. ಅವ್ನಿಗೆ 5 ಗಂಟೆಗೆ ಕರ್ಕೊಂಡು ಹೋಗಿರೋದು. ಅಲ್ಲಿ ಪೊಲೀಸ್ನವ್ರಿಗೆ ಕೇಳಿದ್ರೆ ಇಲ್ಲಿ ಕರ್ಕೊಂಡ್ ಬಂದಿಲ್ಲ ಅಂತವ್ರೆ, ಅಲ್ಲಿ ಹೇಳಿದ್ರೆ ಅಲ್ಲೂ ಇಲ್ಲ ಅಂತಾರೆ. ಹೇಳಿಗೆ ಹೋಗಕ್ ಕೇಳ್ದ ನಾವು. ನೀವೇ ಹೇಳಿ. ಪೊಲೀಸ್ನವ್ರಿಗೆ ಬಂದು ನಾನು ಒಬ್ಳೆ ಹೋಗಿರೋದು. ಸಣ್ಣ ಮಕ್ಕಳು ನಮ್ಗೆ ಚಿಕ್ಕದು 6 ವರ್ಷ 7 ವರ್ಷ ಇರೋದು, 3 ವರ್ಷ ಹಂಗೆ ಇರೋದು. ನಮ್ 4 ಮಕ್ಳು. ಒಬ್ರು ಒದಾಡ್ತೀನಿ ಸರ್ ನಮ್ಮ ಹಸ್ಬೆಂಡ್ಗೆ ಬಿಡ್ಬಿಡಿ ಅಂತ. ಯಾರ್ದು ಮನೆ ತೋರ್ಸಕ್ಕೆ ಅವ್ರಿಗೆ ಕರ್ಕೊಂಡು ಹೋಗಿದ್ರೆ ನಾವ್ ಏನ್ ಸರ್ ಮಾಡೋದು? ಹಿಂಗೆ ಮಾಡಿದ್ರು ನುಗ್ಗಿ 12 ಜನ ನುಗ್ಗಿ ಮಲ್ಗಿರೋದು ಅವ್ರಿಗೆ ಕರ್ಕೊಂಡು ಹೋಗವ್ರೆ ಸರ್. ಯಾರಾದ್ರೂ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಳ್ಳಿ. ಯಾಕೆ ಸುಮ್ನೆ ಬೇರೆಯವ್ರಿಗೆ ಅಮಾಯಕರಿಗೆ ಯಾಕೆ ಸರ್? ನಮ್ಮ ಹಸ್ಬೆಂಡೇ ನಮ್ಗೆ ದುಡಿಯೋದು ಕೊಡೋದು.